हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखम् तत्त्वं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये लोकवासनया जन्तो शास्त्रवासनयापि च देहवासनया ज्ञानं यथा वन्नैव जायते ಪ್ರಪಂಚದ ಹಿಂದೆ ಓಡುವ ವಾಸನೆ, ಶಾಸ್ತ್ರಗಳ ಅನಾವಶ್ಯಕ ಅಧ್ಯಯನದ ವಾಸನೆ ಹಾಗೂ ದೇಹ ಸುಖದ ವಾಸನೆಯ ಕಾರಣದಿಂದಾಗಿ ಮನುಷ್ಯ ಮೋಕ್ಷವನ್ನು ಪ್ರಾಪ್ತಿಗೊಳಿಸಿಕೊಳ್ಳಲಾರ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅರಮನೆ ನೋಡ್ತಿದ್ದೀನಿ. ನಾನ್ ಕೇಳಿದ್ದು ನೀನ್ ಇಲ್ಲಿಗ್ ಹೇಗ್ ಬಂದೆ ಅಂತ. ನಡ್ಕೊಂಡು. ಯಾರ್ ನೀನು? ಮೋಹನ್. ನಾನ್ ನಿನ್ ಹೆಸರು ಕೇಳಲಿಲ್ಲ. ಅರಮನೆಯ ಈ ಭಾಗಕ್ ಬರೋ ಅಂತ ಸಾಹಸ ಹೇಗ್ ಮಾಡ್ದೆ ನೀನು? ಇದ್ರಲ್ಲಿ ಸಾಹಸದ ವಿಷಯ ಏನ್ ಬಂತು? ಇಲ್ಲಿ ಸೇವಕರು ಯಾರಿದ್ದೀರಾ? ನಮಸ್ಕಾರ ರಾಜಕುಮಾರಿ. ಇವನ್ ನನ್ ಮಗ. ಅರಮನೆ ನೋಡ್ಬೇಕು ಅಂತಿದ್ದ, ಹೀಗಾಗಿ ನಾನೇ ಕರ್ಕೊಂಡ್ ಬಂದೆ. ಹಾಗಿದ್ರೆ ನೀನು ಇವನ್ ಜೊತೆನೇ ಇರ್ಬೇಕಾಗಿತ್ತು. ತಪ್ಪಾಯ್ತು, ಕ್ಷಮಿಸಿ ರಾಜಕುಮಾರಿ. ರಾಣಿ ಅವ್ರು ಕರೆದ್ರು, ಅದಕ್ಕೋಸ್ಕರ ನೀನು ಅರಮನೆಯ ಹಳೆ ಸೇವಕಿಯಾಗಿದ್ರಿಂದ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಮುಂದೆ ಅನುಮತಿ ಇಲ್ದೆ ಯಾವ ಗಂಡ್ಸು ರಾಣಿ ನಿವಾಸಕ್ಕೆ ಬರ್ಕೂಡ್ದು. ಆಗ್ಲಿ. ನೋಡ್ತಿದ್ಯಾ ನಟಿ? ಮೋಹನ್ ಯಾವ ರೀತಿ ರಾಜಕುಮಾರಿಯನ್ನು ನೋಡ್ತಿದ್ದಾನೆ. ಸೂತ್ರಧಾರ. ಅವನಿಗೇನಾದ್ರೂ ರಾಜಕುಮಾರಿಯೊಡನೆ ಪ್ರೀತಿ ಆಯ್ತಾ? ಮೊದಲ ದೃಷ್ಟಿಯ ಪ್ರೀತಿ? ಪ್ರೀತಿ ಯಾರೊಂದಿಗೆ? ರೂಪದೊಂದಿಗೆ? ದೇಹದೊಂದಿಗೆ? ಯಾರನ್ನ ಒಂದು ಕ್ಷಣದ ಹಿಂದೆ ನೋಡಿರ್ಲಿಲ್ವೋ ತಿಳಿದಿರ್ಲಿಲ್ವೋ ಅವಳ ಜೊತೆ ಪ್ರೀತಿ? ನಟಿ, ಇದು ಪ್ರೀತಿಯೋ ಅಥವಾ ಬೇರೆ ಇನ್ನೇನೋ? ಯಾಕೆ ನೀನ್ ಮದ್ವೆ ಆಗಲ್ಲ ಅಂತಿದ್ಯಾ? ಯಾರನ್ನ ನಾನು ಮನ್ಸಾರೆ ಪ್ರೀತಿಸಿಲ್ವೋ ಅವಳನ್ನ ನಾನು ಮದ್ವೆ ಆಗೋದಿಲ್ಲ. ನನಗಿದೆಲ್ಲ ಗೊತ್ತಿಲ್ಲ ಮಗ್ನೆ. ಜನರು ಪ್ರೀತಿಗಾಗಿ ಮದ್ವೆ ಮಾಡ್ಕೋತಾರೋ ಅಥವಾ ವಿವಾಹ ಮಾಡ್ಕೊಂಡು ಪ್ರೀತಿ ಮಾಡ್ತಾರೋ. ನಾನ್ ನಿನ್ ತಂದೆಯವ್ರನ್ನ ನೋಡಿಯೂ ಇರ್ಲಿಲ್ಲ. ಅವ್ರನ್ನ ವಿವಾಹನೂ ಮಾಡ್ಕೊಂಡೆ, ಮತ್ತೆ ಪ್ರೀತಿನೂ ಮಾಡ್ದೆ. ಅಮ್ಮ, ಯಾರನ್ನ ನಾನು ನೋಡಿಲ್ವೋ, ಯಾರನ್ನ ನಾನು ತಿಳಿದಿಲ್ವೋ, ಯಾರನ್ನ ನಾನು ಪ್ರೀತಿ ಮಾಡಿಲ್ವೋ
ಅಂಥವ್ರನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ನೀನ್ ಯಾರನ್ನಾದ್ರೂ ನೋಡಿದ್ಯಾ ಮೋಹನ್? ನೀನ್ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಹೌದಮ್ಮ. ಯಾರನ್ನ? ಅಯ್ಯೋ ಹೇಳು. ನೀನ್ ಹೇಳಲಿಲ್ಲ ಅಂದ್ರೆ ನನಗೆ ಹೇಗೂ ಗೊತ್ತಾಗತ್ತೆ ಮೋಹನ. ಯಾರಪ್ಪ ಅದು? ನಿಮ್ಮ ರಾಜ್ಕುಮಾರಿನ. ಏನು? ರಾಜಕುಮಾರಿ ಮೀನಾಕ್ಷಿ? ಹೌದಮ್ಮ. ಹುಚ್ಚನಾಗಿದ್ಯಾ ನೀನು? ಎಲ್ಲಿಯ ಬೋಜ, ಎಲ್ಲಿಯ ಆ ಗಂಗು ಗಾಣಗಿತ್ತಿ? ಅಮ್ಮ, ನನಗೆ ಗೊತ್ತು ರಾಜ್ಕುಮಾರಿ ಮೀನಾಕ್ಷಿ ಜೊತೆ ನನ್ನ ವಿವಾಹ ಸಂಭವ ಇಲ್ಲ ಅಂತ. ಆದ್ರೆ ನಾನು ಬೇರೆಯವ್ರನ್ನ ವಿವಾಹ ಮಾಡ್ಕೊಂಡು ನನ್ನ ಪ್ರೀತಿನ ಅವಮಾನ ಮಾಡಕ್ಕಾಗಲ್ಲಮ್ಮ. ಒಂದ್ ವೇಳೆ ಅವಳಿಲ್ಲ ಅಂದ್ರೆ ಮತ್ಯಾರೂ ಇಲ್ಲ. ಎಚ್ಚರಿಕೆ, ನೀನು ರಾಜಕುಮಾರಿಯ ಹೆಸರು ಹೇಳಿದ್ರೆ. ಅರೆ, ಯಾಕೆ ನೀನು ಅಪಹಾಸ್ಯಕ್ಕೆ ಒಳಗಾಗಿ ಬಯಸ್ತೀಯಪ್ಪ? ಏನ್ ವಿಷಯ ರುಕ್ಮಾ? ಕೆಲವು ದಿನಗಳಿಂದ ನೋಡ್ತಾ ಇದ್ದೀನಿ, ನೀನ್ ಏನೋ ಯೋಚಿಸ್ತಾ ಇದ್ಯಾ? ವಿಷಯವೇ ಆ ರೀತಿಯಾಗಿದೆ ಮಹಾರಾಣಿಜಿ. ನನ್ನ ಮಗ ಹುಚ್ಚನಾಗಿದ್ದಾನೆ. ಅದಕ್ಕೆ ಅವನ ಚಿಂತೆ ನನ್ನನ್ನ ತಿಂತಾ ಇದೆ. ನಾನೇನಾದ್ರೂ ಮಾಡ್ಬೋದಾ? ನೀವು ಬಯಸಿದ್ರೆ ನನ್ಗೆ ಸಹಾಯ ಮಾಡಬಹುದು. ಒಮ್ಮೆ ಅವನನ್ನ ಭೇಟಿಯಾಗಿ ಅವನಿಗೆ ತಿಳಿ ಹೇಳ್ಬಿಡಿ. ಆ ಹುಡುಗಿನ ಮರೀಲಿ. ಯಾವ ಹುಡ್ಗಿನ? ಕ್ಷಮಿಸಿ ಮಹಾರಾಣಿ, ರಾಜಕುಮಾರಿ ಮೀನಾಕ್ಷಿಯನ್ನ. ನಮ್ ಮೀನಾಕ್ಷಿನ? ಹೌದು ಮಹಾರಾಣಿ, ನಮ್ಮ ಮೀನಾಕ್ಷಿ. ಅವನು ರಾಜ್ಕುಮಾರಿಯನ್ನ ನೋಡ್ದ, ಆಕೆಯ ಪ್ರೀತಿಯಲ್ಲಿ ಬಿದ್ದುಬಿಟ್ಟ. ಹೇಳ್ತಾನೆ ವಿವಾಹ ಮಾಡ್ಕೊಳ್ಳೋದಾದ್ರೆ ಕೇವಲ ರಾಜ್ಕುಮಾರಿಯನ್ನಷ್ಟೇ, ಇಲ್ವಾದ್ರೆ ಜೀವನ ಪೂರ್ತಿ ಕುಮಾರನಾಗೆ ಇರ್ತಾನಂತೆ. ರುಕ್ಮಾ, ಇದು ಒಳ್ಳೇದೇ ಆಯ್ತು. ನಿನ್ ಮಗ ನನ್ ಮಗಳನ್ನ ಬಯಸ್ತಿರೋದು. ರಾಜ್ಕುಮಾರಿನ್ ವಿವಾಹ ಆಗೋಕೆ ಅವನ್ ರಾಜ್ಕುಮಾರಿಗೆ ಯೋಗ್ಯನಾಗಿರ್ಬೇಕು. ಒಬ್ಬ ರಾಜ್ಕುಮಾರನೇ ರಾಜ್ಕುಮಾರಿನ್ ಪಡಿಬಹುದು. ಹೀಗಾಗಿ ಒಂದ್ ವೇಳೆ ಅವನ್ ರಾಜ್ಕುಮಾರಿಗೆ ಯೋಗ್ಯನಾಗಿ ಸಾಬೀತ್ಪಡಿಸಿದ್ರೆ ಅವನ್ ವಿವಾಹನ ರಾಜ್ಕುಮಾರಿ ಜೊತೆ ಮಾಡ್ತೀನಿ. ನೀವು ಸತ್ಯ ಹೇಳ್ತಾ ಇದ್ದೀರಾ ಮಹಾರಾಣಿ? ಹೌದು ರುಕ್ಮಾ, ನಾಳೆ ನಿನ್ ಮಗನ್ ಕರ್ಕೊಂಡ್ ನನ್ ಹತ್ರ ಬಾ. ಆಗ್ಲಿ. ಮೋಹನ್, ನಿಂಗೆ ನನ್ ಮಗಳಲ್ಲಿ ಏನಿಷ್ಟ ಆಯ್ತು? ಅರೆ, ಮೀನಾಕ್ಷಿ ನನ್ ಮಗಳು ಹೇಗೋ ರುಕ್ಮಾಗೂ ಹಾಗೇನೆ. ಹಾಗಾಗಿ ಯಾವ ಚಿಂತೆನೂ ಮಾಡದೆ ಹೇಳು. ರಾಜ್ಕುಮಾರಿ ಬಹಳ ಸುಂದರಿಯಾಗಿದ್ದಾರೆ. ಯಾವ ರೀತಿ ಸುಂದರಿ? ಅವರ ಕಣ್ಣುಗಳು ಮೀನಿನಂತಿವೆ. ಅಷ್ಟೇನಾ? ಅವ್ರ ತುಟಿ ತುಂಬಾ ಸುಂದರವಾಗಿದೆ, ಕಮಲದ ಹೂವಿನಂತೆ. ನನ್ ಮಗಳ ಕಣ್ಣು ಮತ್ತೆ ತುಟಿ ಅಷ್ಟೇ ಸುಂದರನಾ? ಅವರ ಅಂಗಾಂಗವೂ ಸುಂದರವಾಗಿದೆ ರಾಣಿಯವರೇ. ಅವಳ ರೂಪ ನಿನ್ ಮನ್ಸಲ್ಲಿ ಚೆನ್ನಾಗಿ ಕೂತಿದೆ ಅನ್ಸುತ್ತೆ. ಆಕೆನ ಪ್ರೀತಿಸ್ತೀನಿ. ಮೋಹನ್, ಮೀನಾಕ್ಷಿನ ನಿನ್ ಜೊತೆನೆ ಮದ್ವೆ ಮಾಡಿಸ್ತೀನಿ. ಆದ್ರೆ ನಂದೊಂದ್ ಷರತ್ತಿದೆ. ಏನ್ ಷರತ್ತು? ನೀನೊಂದ್ ವರ್ಷ ಅರಮನೆಯಲ್ಲೇ ಇರ್ಬೇಕಾಗತ್ತೆ ಮೋಹನ್. ಮತ್ತೆ ಯಾವ ಕೋಣೆಯಲ್ಲಿರ್ತೀಯೋ ಅಲ್ಲಿಂದ ಹೊರಗ್ ಬರೋ ಹಾಗಿಲ್ಲ. ಒಪ್ಪಿಗೆ ಇದೆ. ನಾನ್ ಯಾರನ್ನ ನಿನ್ ಬಳಿ ಕಳಿಸ್ತೀನೋ ನೀನ್ ಅವರನ್ನಷ್ಟೇ ಭೇಟಿಯಾಗ್ಬೋದು. ಇದು ಒಪ್ಪಿಗೆ ಇದೆ. ನಾನ್ ಕಳ್ಸಿದ ಊಟನೇ ನೀನ್ ಮಾಡ್ತೀಯ. ಅರೆ, ಭಯ ಪಡ್ಬೇಡ, ಊಟ ಚೆನ್ನಾಗೇ ಇರುತ್ತೆ. ಆಯ್ತು ಮಹಾರಾಣಿ. ನಾನ್ ಯಾವ್ದು ಹೇಳ್ತೀನೋ ಅದನ್ನೇ ನೀನ್ ಓದ್ತೀಯಾ, ನೋಡ್ತೀಯಾ, ಮತ್ತೆ ಕೇಳ್ತೀಯಾ. ರಾಜ್ಕುಮಾರಿ ಅವರನ್ನ ವಿವಾಹ ಮಾಡ್ಕೊಳ್ಳಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಸೂತ್ರಧಾರ, ಏನು ಮೋಹನನು ಒಬ್ಬ ಸ್ತ್ರೀಗಾಗಿ 1 ವರ್ಷದವರೆಗೆ ಎಲ್ಲಾ ಷರತ್ತುಗಳನ್ನು ಪಾಲನೆ ಮಾಡದ್ನಾ? ಪೂರ್ತಿಯಾಗಿ ನಟಿ. ಮತ್ತೆ ಸರಿಯಾಗಿ 1 ವರ್ಷದ ನಂತರ ವಿವಾಹಕ್ಕೆ ತಯಾರಾದ ಮಹಾರಾಣಿ ಅವನನ್ನು ಕರೆದ್ಲು. ಮೋಹನ್, ನನ್ ಪರೀಕ್ಷೆಯಲ್ಲಿ ನೀನ್ ಉತ್ತೀರ್ಣನಾಗಿದ್ಯಾ? ಹೇಳು, ವಿವಾಹ ಯಾವಾಗಾಗ್ತೀಯಾ? ವಿವಾಹ? ಯಾರನ್ನ? ರಾಜ್ಕುಮಾರಿ ಮೀನಾಕ್ಷಿನ. ಯಾವ ಮೀನಾಕ್ಷಿ?
ನನ್ ಸುಂದರವಾದ ಮಗಳು ಮೀನಾಕ್ಷಿನ. ಅದು ಕೇವಲ ದೇಹ ಮಾತ್ರ. ಅದ್ರ ಜೊತೆನೆ ತಾನೇ ನೀನ್ ವಿವಾಹ ಆಗಕ್ ಬಯಸಿದ್ದು. ಆದ್ರೆ ಈಗಲ್ಲ. ಈಗ್ಯಾಕಿಲ್ಲ? ಮಹಾರಾಣಿ, ನನ್ನ ದೇಹ ವಾಸನೆ ಈಗ ಸಮಾಪ್ತವಾಗಿದೆ. ಸೂತ್ರಧಾರ, ಈ ದೇಹ ವಾಸನೆ ಅಂದ್ರೇನು? ಪ್ರಪಂಚದ ಬಯಕೆ, ದೇಹದ ಬಯಕೆ, ಜ್ಞಾನದ ಬಯಕೆ. ನಟಿ, ವಾಸನ ಅಂದ್ರೆ ಸಂಸ್ಕಾರ ಅಥವಾ ವೃತ್ತಿ. ಇದು ನಮ್ಮ ಪೂರ್ವಕರ್ಮ, ವಿಚಾರ ಹಾಗೂ ವ್ಯವಹಾರದ ಮುಖಾಂತರ ಆಗುತ್ತೆ. ಇದೇ ವೃತ್ತಿ ಅಥವಾ ವಾಸನೆ ನಮ್ಮನ್ನ ಪ್ರಪಂಚದತ್ತ, ದೇಹದತ್ತ ಹಾಗೂ ಶಾಸ್ತ್ರದತ್ತ ಕರೆದುಕೊಂಡು ಹೋಗುತ್ತೆ. ಇದನ್ನೇ ನಾವು ಲೋಕವಾಸನೆ, ದೇಹವಾಸನೆ, ಶಾಸ್ತ್ರವಾಸನೆ ಅಂತೀವಿ. ನಟಿ, ಈ ವಾಸನೆಗಳೇ ನಮ್ಮ ಪ್ರತಿ ಒಳ್ಳೆಯ ಅಥವಾ ಕೆಟ್ಟ ಕೆಲಸ, ವಿಚಾರಕ್ಕೆ ಜನ್ಮ ಹಾಗೂ ದಿಕ್ಕು ನೀಡುತ್ತೆ. ಮಹಾರಾಣಿ, ಮೊದಲು ನಾನು ದೇಹವಾಸನೆಯಿಂದ ಗ್ರಸ್ತನಾಗಿದ್ದೆ. ಶರೀರದ ಸುಂದರತೆಯನ್ನಷ್ಟೇ ನೋಡ್ತಿದ್ದೆ. ಸುಂದರ ಕಣ್ಣು, ಸುಂದರ ತುಟಿ, ಸುಂದರ ವಕ್ಷ, ಅಂಗಗಳ ಸೌಂದರ್ಯವೇ ನನಗೆ ಸತ್ಯವಾಗಿತ್ತು. ದೇಹವಾಸನೆಯಲ್ಲಿ ಗ್ರಸ್ತನಾದ ವ್ಯಕ್ತಿ ಪ್ರಪಂಚದ ವಿಷಯಗಳನ್ನೇ ನೋಡ್ತಾನೆ. ಆದ್ರೆ ನಾನು ದೇಹದ ಮಹತ್ವ ತಿಳಿದಿದ್ದೀನಿ. ನಾನ್ ತಿಳಿದಿದ್ದೀನಿ ಶರೀರವು ಆತ್ಮನಲ್ಲ ಅಂತ. ಆದ್ರೆ ಇದು ಆತ್ಮನ ಹತ್ತಿರಕ್ಕೆ ತಲುಪುವ ವಾಹನವಾಗಿದೆ. ಶರೀರ ಹಾಗೂ ಮನಸ್ಸಿನಿಂದಲೇ ನಾವು ಪ್ರಪಂಚದ ಅನುಭವವನ್ನ ಮಾಡ್ತೀವಿ. ಶರೀರ ಇಲ್ಲ ಅಂದ್ರೆ ಪ್ರಪಂಚವಿಲ್ಲ. ಹೀಗಾಗಿ ನಾವಿದನ್ನ ನೋಡ್ಕೊಳ್ಳೇಬೇಕಾಗಿದೆ. ಆದ್ರೆ ಇದಕ್ಕಾಗಿ ದುರಾಗ್ರಹ ಹಾಗೂ ಪ್ರಚೋದನೆ ಒಳ್ಳೆಯದಲ್ಲ. ನಾನು ಕೇವಲ ರಾಜಕುಮಾರಿಯ ರೂಪ ಹಾಗೂ ದೇಹಕ್ಕಾಗಿಯೇ ಪ್ರಚೋದಿತನಾಗಿದ್ದೆ. ದೇಹವಾಸನೆಯಲ್ಲಿ ಗ್ರಸ್ತನಾದ ವ್ಯಕ್ತಿ ಪ್ರಪಂಚದ ಮಾಂಸಮಯವನ್ನ ಮಾತ್ರ ನೋಡ್ತಾನೆ. ಆದ್ರೆ ಸತ್ಯ ಅಂದ್ರೆ ನಾವು ಕೇವಲ ಈ ಶರೀರವಲ್ಲ. ಪಕ್ಕದ ಮನೆ ಜನರು ನಿನ್ನ ನೋಡಿ ನಗ್ತಾ ಇದ್ದಾರೆ. ಹೇಳ್ತಾರೆ ಕಾಗೆ ಹಂಸನನ್ನ ಅನುಕರಣೆ ಮಾಡ್ತಿದೆ ಅಂತ. ನಾವು ಇದೇ ಪ್ರಪಂಚದಲ್ಲೇ ಇರ್ಬೇಕು. ಹೀಗಾಗಿ ಅದನ್ನೇ ಮಾಡು. ಯಾವುದರಿಂದ ನಾವು ಖುಷಿಯಾಗಿರ್ತೀವೋ. ಅಮ್ಮ, ನಾನು ಬೇರೆಯವ್ರನ್ನ ಖುಷಿ ಪಡಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ. ನಾನು ಬೇರೆಯವ್ರ ನಿರ್ಧಾರ ಮಾಡಿರೋ ಮಾನದಂಡದ ಮೇಲೆ ನಿಲ್ಲಕ್ ಬಯಸಲ್ಲ. ನಾನು ಯಾವ ರೀತಿ ಬಟ್ಟೆ ತೊಡ್ಲಿ, ಏನನ್ ತಿನ್ಲಿ, ಯಾವ ರೀತಿ ಕಾಣಿಸ್ಲಿ, ಇದನ್ನ ನಾನೇ ನಿರ್ಧಾರ ಮಾಡ್ತೀನಿ. ನಾನು ಲೋಕಪ್ರಿಯನಾಗಕ್ ಬಯಸಲ್ಲ. ನನಗೆ ಸಮಾಜದ ಸ್ವೀಕೃತಿ ಬೇಕಿಲ್ಲ. ನಾನು ನನ್ನ ಷರತ್ತುಗಳ ಮೇಲ್ ಮಾತ್ರ ಜೀವಿಸ್ತೀನಿ. ಸೂತ್ರಧಾರ, ಇದೇನಾಗೋಯ್ತು ಮೋಹನನ್ಗೆ? ಅವನು ಲೋಕವಾಸನೆಯಿಂದ ಮುಕ್ತನಾಗೋ ಪ್ರಯತ್ನ ಮಾಡ್ತಿದ್ದಾನೆ ನಟಿ. ಲೋಕವಾಸನೆ? ಯಾವಾಗ್ಲೂ ಬೇರೆಯವರಿಗಾಗಿ ಒಳ್ಳೆಯವನಾಗಿ ಕಾಣುವ ಪ್ರಯತ್ನ, ಬೇರೆಯವರ ಅನುಕರಣೆ, ಬೇರೆಯವರಂತೆ ಆಗೋ ಪ್ರಯತ್ನ, ಬೇರೆಯವರ ಮಾನದಂಡಕ್ಕೆ ನಿಲ್ಲುವಂತಹ ಪ್ರಯತ್ನ, ಬೇರೆಯವರಿಂದ ಸಮ್ಮಾನದ ಇಚ್ಛೆ. ಪ್ರಪಂಚದಲ್ಲಿ ಪ್ರಸಿದ್ಧನಾಗುವ ಇಚ್ಛೆಯನ್ನ ಲೋಕವಾಸನೆ ಎನ್ನಲಾಗುತ್ತೆ. ನಾವು ಬೇರೆಯವರಿಗಾಗಿ ನಮ್ಮ ಮೇಲೆ ನಕಲಿಯ ಮುಖವಾಡವನ್ನು ಧರಿಸಿ ಜೀವಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ಈ ಲೋಕವಾಸನೆ ಕೂಡ ಬಂಧನವಾಗಿದೆ ನಟಿ. ಹಾಗಾದ್ರೆ ಜೀವನ ಪೂರ್ತಿ ಪುಸ್ತಕಗಳನ್ನೇ ಓದ್ತಾ ಇರ್ತೀಯಾ? ಅಮ್ಮ, ಕೇವಲ ಪುಸ್ತಕಗಳನ್ನ ಓದೋದ್ರಿಂದ ಸತ್ಯದ ಅನುಭವ ಆಗೋದಿಲ್ಲ. ಅನುಭವವಿಲ್ಲದ ಕೇವಲ ಜ್ಞಾನವು ಶಾಸ್ತ್ರವಾಸನೆಯಾಗುತ್ತೆ. ನಾನು ಬೌದ್ಧಿಕ ಶ್ರಮದಿಂದಲೂ ಉಳಿಯಕ್ ಬಯಸ್ತೀನಿ. ಹಾಗಾದ್ರೆ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಧರ್ಮದ ಪಾಲನೆ. ಅದರಿಂದಲೇ ಅರ್ಥ, ಕಾಮ ಹಾಗೂ ಮೋಕ್ಷದ ಪ್ರಾಪ್ತಿಯಾಗುತ್ತೆ. ಓ ಸೂತ್ರಧಾರ, ನಾನ್ ಈಗ ಮೋಹನನ ಮಾತು ಅರ್ಥ ಮಾಡ್ಕೊಂಡೆ. ವಾಸನೆಗಳ ತ್ಯಾಗ ಅಂದ್ರೆ ಪುರುಷಾರ್ಥದ ತ್ಯಾಗವಲ್ಲ. ನಟಿ, ನೀನು ಸರಿಯಾಗಿ ತಿಳ್ಕೊಂಡಿದ್ಯಾ. ಆದ್ರೆ ಸೂತ್ರಧಾರ, ಈ ಮೋಹನ ಹೇಗ್ ಬದ್ಲಾದ? ಇದಕ್ಕಾಗಿ ನಾನು ನಿನಗೆ ಇನ್ನೊಂದು ಕತೆ ಹೇಳ್ತೀನಿ ನಟಿ. ಆಗ್ಲಿ. ಮಹಾರಾಷ್ಟ್ರದಲ್ಲಿ ಒಬ್ಬ ಸಂತ ಹಾಗೂ ಸಮಾಜ ಸುಧಾರಕರಿದ್ರು, ಏಕನಾಥ. ಅವರ ಮಗಳು ತನ್ನ ಪತಿಯಿಂದ ತುಂಬಾ ದುಃಖಿತಳಾಗಿದ್ಲು. ಕಾಶಿಯಾತ್ರೆ ಹೇಗಿತ್ತು ಸ್ವಾಮಿ? ಉತ್ತಮ. ಇತ್ತೀಚೆಗೆ ಕಾಶಿಯ ಪ್ರತಿಯೊಬ್ಬರ ಬಾಯಲ್ಲೂ ರಾಮನ ಕತೆ ಹರಿತಾ ಇದೆ. ಅವರಿಂದ ಪ್ರೇರಣೆಯನ್ನ ಪಡೆದು ನಾನು ಮರಾಠಿಯಲ್ಲಿ ಭಾವಾರ್ಥ ರಾಮಾಯಣ ಹಾಗೂ ರುಕ್ಮಿಣಿ ವಿವಾಹದ ರಚನೆ ಮಾಡಿದ್ದೀನಿ. ಮೊದ್ಲು ಅವರು ಕುಡಿಯೋದನ್ನ ಶುರು ಮಾಡಿದ್ರು. ನಾನು ಏನು ಹೇಳಲಿಲ್ಲ. ನಂತರ ಜೂಜು, ಈಗ ವೇಶ್ಯೆಯರ ವಟಾರದಲ್ಲೇ ಇರ್ತಾರೆ. ನಾನೇನಾದ್ರೂ ಹೇಳಿದ್ರೆ ಕೆಟ್ಟದಾಗ ಮಾತಾಡ್ತಾರೆ. ಚಿಂತೆ ಮಾಡಬೇಡ ಮಗಳೇ, ನಿಶ್ಚಿಂತಳಾಗಿ ಮನೆಗೆ ಹೋಗು. ಅಳಿಯಂದ್ರ ಜೊತೆ ನಾನು ಮಾತಾಡ್ತೀನಿ. ಆತ ಶಾಸ್ತ್ರಗಳ ಅಧ್ಯಯನ ಮಾಡಿದ್ದಾನೆ, ಅದು ವ್ಯರ್ಥ ಆಗೋದಿಲ್ಲ.
ಮಗಳೇ, ಅಳಿಯಂದ್ರ ಜೊತೆ ನಾನೊಬ್ನೇ ಮಾತಾಡ್ಬೇಕು ಅಂತಿದ್ದೀನಿ. ನೋಡಿ ಅಳಿಯಂದ್ರೆ, ನಾನು ನನ್ನ ಮಗಳನ್ನ ನೀವು ವಿದ್ವಾಂಸ ಅಂತ ತಿಳಿದು ಮದುವೆ ಮಾಡಿದ್ದೆ. ಈಗ ನಿಮ್ಗೂ ನನ್ ಮೇಲೆ ಆಪಾದನೆ ಇದೆಯೇ? ಇಲ್ಲ ಅಳಿಯಂದ್ರೆ, ಕುಡಿಯೋದು, ವೇಶ್ಯ ಮನೆಗೆ ಹೋಗೋದು ಪ್ರಪಂಚದಲ್ಲಿ ಇದೆಲ್ಲ ಹೊಸದೇನಲ್ಲ. ಆದ್ರೆ ನನ್ನ ಮಗಳಿಗಿದ್ ಗೊತ್ತಿಲ್ಲ. ನಿಮ್ ಮೇಲಿರೋ ಆಸಕ್ತಿ ಏನಿದೆ, ಒಂದ್ ವೇಳೆ ಅವಳು ಶಾಸ್ತ್ರ ಓದಿದ್ರೆ ಅವಳಿಗೆ ನಿಮ್ಮ ಪ್ರತಿ ಇಷ್ಟೊಂದು ಮೋಹ ಇರ್ತಾ ಇರ್ಲಿಲ್ಲ. ಆದ್ರಿಂದ ನಾನು ಬಯಸೋದೇನು ಅಂದ್ರೆ, ನೀವು ದಿನ ಮನೆಯಿಂದ ಹೊರಡೋಕ್ಕೂ ಮುನ್ನ ಅವಳಿಗೆ ಯಾವ್ದಾದ್ರೂ ಪಾಠ ಹೇಳಿ ಹೋಗಿ. ಅದರಿಂದ ಆಕೆ ನಿಮ್ಮ ಆಸಕ್ತಿಯಿಂದ ಮುಕ್ತಳಾಗ್ತಾಳೆ, ಹಾಗೆ ನಿಮ್ಮ ಆಚರಣೆಯಿಂದ ದುಃಖಿತಳಾಗೋದಿಲ್ಲ. ಅಲ್ಲ, ನೀವು ಅವಳಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ನಾನ್ ರಾತ್ರಿ ತಡವಾಗಿ ಬರ್ತೀನಿ, ಇನ್ ಊಟ ಮಾಡಿರು. ಏನಾಯ್ತು ಸ್ವಾಮಿ? ನಿಮ್ಮಪ್ಪ ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ ನನಗೆ. ಇವತ್ತಿಂದ ನಾನು ಪ್ರತಿದಿನ ಹೊರಗಡೆ ಹೋಗಕ್ ಮುಂಚೆ ಶ್ರೀಮದ್ ಭಗವದ್ಗೀತೆಯ ಯಾವ್ದಾದ್ರು ಒಂದು ಶ್ಲೋಕ ಹೇಳ್ಕೊಡ್ತೀನಿ. ಬಾ, ಹೇಳ್ಕೊಡ್ತೀನಿ. ಮತ್ತೆ ಏಕನಾಥರ ಅಳಿಯ ಪ್ರತಿದಿನ ತನ್ನ ಪತ್ನಿಗೆ ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಹಾಗೂ ಧ್ಯಾನಯೋಗದಿಂದ ಒಂದೊಂದು ಶ್ಲೋಕ ಕಲಿಸೋದಕ್ಕೆ ಶುರು ಮಾಡ್ದ. ಮತ್ತೆ ತನ್ನ ಪತ್ನಿಯನ್ನ ತನ್ನ ಆಸಕ್ತಿಯಿಂದ ದೂರ ಮಾಡ ಹೊರಟ ಪತಿಯು ಆ ಸ್ವಾಧ್ಯಾಯದ ಪ್ರಕ್ರಿಯೆಯಲ್ಲಿ ದೇಹದ ಪ್ರತಿ ತನ್ನ ವಾಸನೆಯನ್ನ ಗುರುತಿಸ್ದ. ಹಾಗವನು ಸ್ವಯಂ ತನ್ನ ಪತ್ನಿಗೆ ಬದಲಾಗಿ ವೇಶ್ಯೆ ಹಾಗೂ ವ್ಯಸನಗಳಿಂದ ದೂರಾದ. ಆದ್ರೆ ಸೂತ್ರಧಾರ ಮೋಹನ ಹಾಗೂ ಸಂತ ಏಕನಾಥನ ಅಳಿಯ ವಾಸನೆಗಳಿಂದ ಯಾವ ರೀತಿ ಮುಕ್ತರಾದ್ರು? ಷರತ್ತಿನ 1 ವರ್ಷದಲ್ಲಿ ಮೋಹನನಿಗೆ ಸಾತ್ವಿಕ ಆಹಾರ ಹಾಗೂ ಸತ್ಸಂಗ ನೀಡಲಾಯಿತು. ನಿತ್ಯ ಸ್ವಾಧ್ಯಾಯ ಹಾಗೂ ತನ್ನನ್ನು ತಿಳಿಯುವ ಪ್ರಕ್ರಿಯೆಯಲ್ಲಿ ಅವನು ತನ್ನೊಳಗಿರುವ ವಾಸನೆಗಳನ್ನ ನೋಡಿಯೇ ಬಿಟ್ಟ. ಅದ್ಹೇಗೆ? ನಟಿ, ಹಾಗಾದ್ರೆ ನಡಿ, ನಾನು ಮತ್ತೆ ನಿನ್ನ ಮೋಹನನ 1 ವರ್ಷದ 1 ದಿನಕ್ಕೆ ಕರ್ಕೊಂಡು ಹೋಗ್ತೀನಿ. ಮೋಹನ್, ಪ್ರತಿ ವ್ಯಕ್ತಿಯಲ್ಲೂ ಒಳ್ಳೆಯ ಹಾಗೂ ಕೆಟ್ಟ ವಾಸನೆ ಇರುತ್ತೆ. ಕೆಟ್ಟ ವಾಸನೆಗಳು ಬಂಧನಕ್ಕೆ ಕಾರಣವಾಗುತ್ತೆ. ಅವು ಕೆಟ್ಟದಾಗಿರುವಂತ ಹಾಗೂ ವಿಧ್ವಂಸಕ ವೃತ್ತಿಗಳಿಗೆ ಜನ್ಮ ನೀಡುತ್ತೆ. ಇದನ್ನೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಆಸುರಿ ಸಂಪತ್ತೆನ್ನಲಾಗಿದೆ. ಒಳ್ಳೆ ವಾಸನೆಗಳು ವ್ಯಕ್ತಿಯನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. ಅವು ಸಕಾರಾತ್ಮಕ ಹಾಗೂ ರಚನಾತ್ಮಕ ವೃತ್ತಿಗಳಿಗೆ ಜನ್ಮ ನೀಡುತ್ತೆ. ಇದನ್ನೇ ಗೀತೆಯಲ್ಲಿ ದೈವಿ ಸಂಪತ್ತು ಅಂತ ಹೇಳಲಾಗಿದೆ. ದೇವತಾ, ದೇಹವಾಸನೆ, ಲೋಕವಾಸನೆ ಹಾಗೂ ಶಾಸ್ತ್ರವಾಸನೆಗಳನ್ನ ನಾನು ತಿಳ್ಕೊಂಡೆ. ಆದ್ರೆ ಇದರಿಂದ ಮುಕ್ತಿ ಹೇಗ್ ಸಂಭವಿಸುತ್ತೆ? ಮೋಹನ್, ಅದಕ್ಕೋಸ್ಕರ ಮೊದಲು ನಿನ್ನೊಳಗಿನ ವಿಚಾರಗಳ ಪ್ರವಾಹವನ್ನ ತಿಳಿಬೇಕು. ಮತ್ತೆ ನಿನ್ನ ವಾಸನೆಗಳನ್ನ ಗುರುತಿಸು, ಹಾಗೆ ಅವನ ಸಾಹಸಪೂರ್ವಕವಾಗಿ ಸ್ವೀಕರಿಸು. ನಿನ್ನ ವಾಸನೆಗಳನ್ನು ಸ್ವೀಕಾರ ಮಾಡುವುದು ಅದರಿಂದ ಬಿಡುಗಡೆ ಹೊಂದಲು ಮೊದಲ ಹೆಜ್ಜೆಯಾಗಿದೆ. ಮತ್ತೆ ಅದರಿಂದ ಬಿಡುಗಡೆ ಹೊಂದಲು 2ನೇ ಹೆಜ್ಜೆ ಆತ್ಮವಿಶ್ಲೇಷಣೆ. ಸತರ್ಕವಾಗಿ ನೀನೇ ನೋಡು, ವಾಸನೆಗಳು ನಮ್ಮೊಳಗೆ ಹೇಗೆ ಬರ್ತವೆ ಹಾಗೂ ಹೇಗೆ ಬೆಳೀತವೆ ಅಂತ. ನಾವು ಯಾವಾಗ ಅದನ್ನು ನೋಡ್ತೀವೋ ಅಂದ್ರೆ ನಾವೇ ಆ ವಾಸನೆಗಳನ್ನ ಪ್ರೋತ್ಸಾಹಿಸ್ತಾ ಇದೀವಿ ಅಂತ. ನಾವು ಆ ಕ್ಷಣದಲ್ಲೇ ಪ್ರೋತ್ಸಾಹಿಸೋದನ್ನ ನಿಲ್ಲಿಸ್ಬೇಕಾಗತ್ತೆ. ವಾಸನೆಯಲ್ಲಿ ಮುಳುಗಿರುವವರಿಂದ ದೂರವಿದ್ದು ಸತ್ಸಂಗ ಹಾಗೂ ವಿಚಾರಗಳ ಪ್ರವಾಹವನ್ನು ಬದಲಿಸುವ ಪುಸ್ತಕಗಳ ಸಂಘವು ವಾಸನೆಗಳಿಂದ ಮುಕ್ತಿಗೆ ರಾಮಬಾಣವಾಗಿದೆ. ನಟಿ, ಗೀತೆಯಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಹಾಗೂ ಧ್ಯಾನಯೋಗದಿಂದ ವಾಸನೆಗಳಿಂದ ಮುಕ್ತಿ ಹೊಂದುವ ಮಾರ್ಗವನ್ನ ಹೇಳಲಾಗಿದೆ. ಈಶ್ವರ ಭಕ್ತಿಯಿಂದ ದೇಹವಾಸನೆಯಿಂದ ಮುಕ್ತಿ, ಜ್ಞಾನಯೋಗದಿಂದ ಸ್ವಯಂವನ್ನ ಅನ್ವೇಷಿಸುವುದು, ಸ್ವಯಂನೊಡನೆ ಸವಾಲಾಕಿಕೊಂಡು ನಾನೇನು ಅರ್ಜಿಸಿದ್ದೇನೋ ಅದರಲ್ಲಿ ಸುಖವಿದೆಯಾ, ಒಂದ್ ವೇಳೆ ಹೌದಾದ್ರೆ ಆ ಅರ್ಜಿತ ವಸ್ತುಗಳು ನಮಗೆ ಸರ್ವದಾ ಸುಖ ಯಾಕೆ ನೀಡಲ್ಲ? ಅದ್ಯಾವುದು? ಅದರ ಸುಖ ಅನಂತವಾಗಿರೋದು. ಸ್ವಯಂ ಈ ರೀತಿಯ ಚಿಂತನೆ ವಸ್ತುಗಳ ಪ್ರತಿ ಆಸಕ್ತಿಯನ್ನ ನಾಶ ಮಾಡುತ್ತೆ. ಮತ್ತೆ ಧ್ಯಾನ ಯೋಗ ನಿರಂತರ ಆ ಆತ್ಮತತ್ವದ ಚಿಂತನೆ ಹಾಗೂ ಧ್ಯಾನ ನಮ್ಮೊಳಗೆ ಕೂತಿರೋ ಸೂಕ್ಷ್ಮ ವಾಸನೆಗಳನ್ನೂ ಕೂಡ ಹೊರಗೆ ತರಿಸುತ್ತೆ. ನೀವು ಆತ್ಮ ನಿರೀಕ್ಷಣೆ ಮಾಡಿದ್ದು ನನಗೆ ಖುಷಿಯಾಗ್ತಿದೆ ಅಳಿ. ಅಂದ್ರೆ ಅಪ್ಪ, ಆದ್ರೆ ನನಗೆ ಗೊತ್ತಾಗ್ಲಿಲ್ಲ ಈ ವಾಸನೆಗಳ ದುಶ್ಚಕ್ರದಲ್ಲಿ ನಾನು ಹೇಗ್ ಸಿಕ್ಕಾಕೊಂಡಿದ್ದೆ ಅಂತ. ವೇದಾಂತದಲ್ಲಿ ಇದನ್ನೇ ಅನರ್ಥ ಪರಂಪರೆ ಎನ್ನುತ್ತಾರೆ. ಅನರ್ಥ ಪರಂಪರೆ? ಅಜ್ಞಾನತೆಯ ಚಕ್ರವೇ ಅನರ್ಥ ಪರಂಪರೆಯಾಗಿದೆ. ವಾಸನೆಗಳು ಮನುಷ್ಯನ ಚಿಂತೆಯನ್ನು ಹೆಚ್ಚಿಸುತ್ತದೆ. ಚಿಂತೆ ಅವನಿಂದ ಅನೇಕ ಕಾರ್ಯ ಮಾಡಿಸುತ್ತೆ. ಯಾವಾಗ ಕಾರ್ಯ ಪೂರ್ತಿಯಾಯಿತೋ ಮತ್ತೆ ವಾಸನೆ. ಒಂದು ವೇಳೆ ವ್ಯಕ್ತಿ ಸಾವಧಾನವಾಗಿಲ್ಲವೆಂದ್ರೆ ಈ ಚಕ್ರ ನಮ್ಮ ಜೀವನದಲ್ಲಿ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಅಂದ್ರೆ
ವಾಸನೆಗಳು ಹೆಚ್ಚಾದಂತೆ ನಾನಾ ರೀತಿಯ ವಿಚಾರಗಳು ಬರುತ್ತವೆ. ಅವುಗಳ ಜೊತೆ ಇಚ್ಛೆಗಳು, ಕ್ರೋಧ, ಅತ್ಯಾಸೆ ಇತ್ಯಾದಿ ಬರ್ತವೆ. ಯಾವಾಗ ವಿಚಾರಗಳು ಅಥವಾ ಚಿಂತೆಗಳು ಹೆಚ್ಚಾಗುತ್ತೋ ಆಗ ಕಾರ್ಯ ಹೆಚ್ಚಾಗುತ್ತೆ. ಯಾವಾಗ ಕಾರ್ಯ ಹೆಚ್ಚಾಗುತ್ತೋ ಅದೇ ಅನುಪಾತದಲ್ಲಿ ಚಿಂತೆಗಳು ಹೆಚ್ಚಾಗುತ್ತೆ. ಮತ್ತೆ ಅದೇ ಅನುಪಾತದಲ್ಲಿ ವಾಸನೆಗಳು ವೃದ್ಧಿಯಾಗುತ್ತೆ. ಯಾವ ರೀತಿಯಲ್ಲಿ? ವೇದಾಂತದ ದೃಷ್ಟಿಯಿಂದ ಕಾರಣ ಶರೀರದಲ್ಲಿರುವ ಕುಡಿತದ ಅತ್ಯಾಸೆ ಸೂಕ್ಷ್ಮ ಶರೀರದಲ್ಲಿ ಕುಡಿತ ವಿಚಾರಕ್ಕೆ ಜನ್ಮ ನೀಡುತ್ತೆ. ಸೂಕ್ಷ್ಮ ಶರೀರದಲ್ಲಿರುವ ಕುಡಿತದ ವಿಚಾರ ಸ್ಥೂಲ ಶರೀರಕ್ಕೆ ಕುಡಿಯಲು ಪ್ರೇರೇಪಿಸುತ್ತೆ. ಯಾವಾಗ ಕುಡಿಯುವ ಕಾರ್ಯವನ್ನು ಮಾಡುತ್ತಾನೋ ಕುಡಿಯಬೇಕೆಂಬ ವಾಸನೆ ಅದೇ ಅನುಪಾತದಲ್ಲಿ ಮತ್ತೆ ಹೆಚ್ಚಾಗುತ್ತೆ. ಕುಡಿಯುವ ವಾಸನೆಯಿಂದ ಕುಡಿಯುವ ಚಿಂತೆಯು ಹೆಚ್ಚಾಗುತ್ತೆ. ಕುಡಿಯುವ ಚಿಂತೆ ಕುಡಿಯುವವನನ್ನು ಕುಡಿಯುವ ಕಾರ್ಯ ಮಾಡುವುದಕ್ಕೆ ಒತ್ತಾಯಿಸುತ್ತೆ. ಏಕೆಂದರೆ ಕಾರ್ಯ ಮಾಡಿದ ಮೇಲೆ ವ್ಯಕ್ತಿ ಗೊತ್ತಿಲ್ಲದೆಯೇ ತನ್ನ ವಾಸನೆಯನ್ನು ದೃಢವಾಗಿಸುತ್ತಾನೆ. ಇದನ್ನೇ ಅನರ್ಥ ಪರಂಪರೆ ಅಂತ ಹೇಳ್ತಾರೆ. ಹಾಗಾಗಿಯೇ ಆ ಜಾಗಗಳತ್ತ ಹೋಗದಿರುವುದು, ಹಾಗೆ ಯಾವುದರಿಂದ ವಾಸನೆ ಹೆಚ್ಚಾಗುತ್ತೋ ಅಂತಹ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಸೂಕ್ಷ್ಮ ಶರೀರದ ಸ್ತರದಲ್ಲಿ ನಿಧಾನವಾಗಿ ಚಿಂತೆಯು ಸಮಾಪ್ತವಾಗುತ್ತೆ. ಹಾಗೂ ಕಾರಣ ಶರೀರದ ಸ್ತರದಲ್ಲಿ ವಾಸನೆಗಳು ನಿಧಾನವಾಗಿ ಸಮಾಪ್ತಿಯತ್ತ ಸಾಗುತ್ತೆ. ಆದ್ರೆ ಹೀಗ್ ಮಾಡೋದ್ರಿಂದ ವ್ಯಕ್ತಿ ತನ್ನ ಮೇಲೆ ಒತ್ತಡವನ್ನ ಹೇರ್ಕೊಂಡಂತಾಗೋದಿಲ್ವಾ? ವ್ಯಕ್ತಿಯು ಸ್ವತಃ ತಾನಾಗಿಯೇ ತರ್ಕ ಮಾಡಬೇಕು. ಮತ್ತೆ ಎಂತಹ ಕಾರಣಗಳನ್ನ ಹುಡುಕಬೇಕೆಂದರೆ ಅದರಿಂದ ಅವನ ವಾಸನೆಗಳು ಕೊನೆಯಾಗಬೇಕು. ಬುದ್ಧಿವಂತ ಅವನೇ ನಟಿ. ಯಾರು ದೇಹವಾಸನೆ, ಲೋಕವಾಸನೆ ಹಾಗೂ ಶಾಸ್ತ್ರವಾಸನೆಯಿಂದ ಸಾವಧಾನವಾಗಿರೋನು. ಯಥಾ ಯಥಾ ಪ್ರತ್ಯಗಮಸ್ಥಿತಂ ಮನಃ ತಥಾ ತಥಾ ಮುಂಚತಿ ಬಾಹ್ಯವಾಸನಾಃ ನಿಶ್ಶೇಷ ಮೋಕ್ಷೇ ಸತಿ ವಾಸನಾನಾಂ ಆತ್ಮಾನುಭೂತಿ ಪ್ರತಿಬಂಧ ಶೂನ್ಯ ಆತ್ಮಾನುಭೂತಿ ಪ್ರತಿಬಂಧ ಶೂನ್ಯ. ಮನವು ಯಾವಾಗ ಆತ್ಮನಲ್ಲಿ ಸ್ಥಾಪಿತವಾಗುತ್ತೋ ಆಗೆಲ್ಲ ಪ್ರಪಂಚದಲ್ಲಿನ ವಸ್ತುಗಳಲ್ಲಿನ ವಾಸನೆಗಳನ್ನ ಬಿಡುತ್ತೆ. ಯಾವಾಗ ಎಲ್ಲಾ ವಾಸನೆಗಳು ಸಮಾಪ್ತವಾಗುತ್ತವೋ ಆತ್ಮಜ್ಞಾನದ ಮಾರ್ಗದ ಕಠಿಣತೆಯು ಸಮಾಪ್ತವಾಗುತ್ತೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ